ಬಿಗ್ ಬಾಸ್ ಶೋನಲ್ಲಿ ಓಡ್ತಾ ಇರೋ ಒಂದೇ ಒಂದು ಹೆಸರು ಅಂದ್ರೆ ಅದು ಗಿಲ್ಲಿ ನಟ. ಒಂದ್ ವೇಳೆ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ನಾವು ಬಿಗ್ ಬಾಸ್ ಶೋವನ್ನೇ ನೋಡಲ್ಲ ಅಂತ ಇರೋ ಜನ ಗಿಲ್ಲಿ ನಟನಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಹಾಗಾದ್ರೆ ಈ ಬಿಗ್ ಬಾಸ್ ಶೋನ ಹೀರೋ ಗಿಲ್ಲಿ ನಟ ಯಾರು? ಇವರ ನಿಜವಾದ ಹೆಸರು ಏನು? ಒಂದು ಯೂಟ್ಯೂಬ್ ವಿಡಿಯೋಯಿಂದ ವೈರಲ್ ಆದ ಈ ಗಿಲ್ಲಿ ನಟ ಈಗ ದೇಶದ ಪಾಪ್ಯುಲರ್ ರಿಯಾಲಿಟಿ ಶೋನ ಸ್ಪರ್ಧಿಯಾಗಿ ಎಲ್ಲರ ಗಮನ ಸೆಳೆದ ಗಿಲ್ಲಿ ನಟನ ಸೀಕ್ರೆಟ್ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಹಳ್ಳಿ ಹುಡುಗನ ತಾಕತ್ತು ಇಡೀ ರಾಜ್ಯಕ್ಕೆ ಗೊತ್ತು. ಎಲ್ಲರನ್ನ ನಕ್ಕಿ ನಗಿಸುವ ಈ ನಟನ ಊರು ಮಂಡ್ಯ ಜಿಲ್ಲೆಯ ಮಡವಳ್ಳಿ ತಾಲೂಕಿನ ದಡದಪುರ ಗ್ರಾಮದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು. ಇಷ್ಟು ದೂರ ಬಂದಿರುವ ಈ ಗಿಲ್ಲಿ ನಟನ ಹಿಂದೆ ಅಷ್ಟೇ ಕಷ್ಟದ ದಿನಗಳು ಕೂಡ ಇದ್ದಾವೆ. ಹೌದು, 1996ರಲ್ಲಿ ತಂದೆ ಕೊಳ್ಳಯ್ಯ, ತಾಯಿ ಸವಿತಾ ಎಂಬುವರಿಗೆ ಮೂರನೇ ಮಗನಾಗಿ ಗಿಲ್ಲಿ ಜನಿಸ್ತಾನೆ. ಆ ದಂಪತಿಯ 3 ಮಕ್ಕಳಲ್ಲಿ ಗಿಲ್ಲಿ ಕೊನೆಯವನು. ಇವರ ನಿಜವಾದ ಹೆಸರು ನಟರಾಜ್ ಅಂತ. ಮತ್ತೆ ಇವರಿಗೆ ಪವಿತ್ರ, ನರೇಂದ್ರ ಎಂಬ ಅಕ್ಕ ಅಣ್ಣ ಕೂಡ ಇದ್ದಾರೆ. ಇವರ ತಂದೆ ಕೊಳ್ಳಯ್ಯ ಒಬ್ಬ ರೈತರು. ದಡದಪುರ ಎಂಬ ಗ್ರಾಮದಲ್ಲಿ ಇವರದ್ದೇ ಆದ ಒಂದ್ ಸ್ವಲ್ಪ ಜಮೀನಿತ್ತು. ಅದರಲ್ಲಿ ಕಷ್ಟಪಟ್ಟು ದುಡಿದು ಜಮೀನಿನಲ್ಲಿ ಬಂದಂತಹ ಉತ್ಪನ್ನದಲ್ಲಿ ಅವರ ತಂದೆ ಅವರ ಕುಟುಂಬವನ್ನ ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ನಟರಾಜ್ ಅಲ್ಲೇ ಇದ್ದ ಸರ್ಕಾರಿ ಶಾಲೆಯಲ್ಲಿ 7ನೇ ಕ್ಲಾಸ್ ತನಕ ಓದಿದ್ರು. ನಂತರ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ಪಕ್ಕದ ಬಂಡೂರಿನಲ್ಲಿ ಕಲಿತಾರೆ. ಸಣ್ಣ ವಯಸ್ಸಿನಿಂದಲೂ ಕಿಲಾಡಿಯಾಗಿದ್ದ ನಟರಾಜ್ ಓದಿನ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ಸ್ಪೋರ್ಟ್ಸ್, ಡ್ಯಾನ್ಸ್, ಅಭಿನಯದ ಮೇಲೆ ತುಂಬಾ ಒಲವು. ಶಾಲಾ ಕಾರ್ಯಕ್ರಮಗಳಲ್ಲಿ ನಟರಾಜ್ ಯಾವಾಗ್ಲೂ ಮುಂದೆ ಇಡ್ತಾ ಇದ್ರು. ಹೀಗೆ 10ನೇ ಕ್ಲಾಸ್ ಮುಗಿದ ನಂತರ ಐಟಿಗೆ ಜಾಯ್ನ್ ಆಗ್ತಾರೆ. ಆದ್ರೆ ಅವರ ತಂದೆಗೆ 10ನೇ ಕ್ಲಾಸ್ ಮುಗಿಸಿ PUC ಓದಿಸಿ ಡಿಗ್ರಿ ಮಾಡಿಸುವ ಆಸೆ ಇತ್ತು. ಹಾಗಾಗಿ ದುಂಗಿನಹಳ್ಳಿಯಲ್ಲಿ PUC ಅಡ್ಮಿಷನ್ ಮಾಡಿಸ್ತಾರೆ. ಆದ್ರೆ ನಟರಾಜ್ ಅದೇ ವರ್ಷ ITIಗೆ ಅರ್ಜಿ ಹಾಕಿದ್ದ. ನಟರಾಜ್ಗೆ ITI ಮಾಡುವ ಮನಸ್ಸಿತ್ತು. ಹೀಗಾಗಿ PUC ಅರ್ಧಕ್ಕೆ ನಿಲ್ಲಿಸಿ KM ದೊಂಡಿಯ ಕಾಲೇಜ್ನಲ್ಲಿ ITIಗೆ ಸೇರಿಕೊಳ್ತಾರೆ. ನಟರಾಜ್ ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ನಟನೆಯ ಮೇಲೆ ತುಂಬಾ ಒಲವು. ಯಾವುದೇ ಸಿನಿಮಾ ಬಂದ್ರು ಅದನ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ತಾ ಇದ್ರು. ಹಾಗೆ ನಾನು ನಟ ಆಗಬೇಕು ಅನ್ನೋ ಆಸೆ ಕೂಡ ಅವರಿಗಿತ್ತು. ಇನ್ನು ITIಗೆ ಸೇರಿದ ಮೇಲೆ ಸ್ನೇಹಿತರ ಜೊತೆ ಕ್ಲಾಸನ್ನ ಬಂಕ್ ಮಾಡಿ ಸಿನಿಮಾ ನೋಡೋದಕ್ಕೆ ಹೋಗ್ತಾ ಇದ್ರು. ಇದರ ಜೊತೆಗೆ ಅವರಿಗೆ ಕತೆ, ಕವನಗಳನ್ನ ಬರೆಯುವ ಹವ್ಯಾಸ ಕೂಡ ನಟರಾಜ್ ರವರಿಗೆ ಇತ್ತು. ಆಗಾಗ ಸಮಯ ಸಿಕ್ಕಾಗ ಕತೆಗಳನ್ನ, ಕವನಗಳನ್ನ ಬರಿತಾ ಇದ್ರು. ಇದೇ ಕನಸನ್ನ ಹೊತ್ತು ಬೆಂಗಳೂರಿಗೆ ಬರ್ತಾರೆ. ಆದ್ರೆ ಬೆಂಗಳೂರಿಗೆ ಬಂದ ಗಿಲ್ಲಿಗೆ ಯಾರು ಪರಿಚಯ ಇರಲಿಲ್ಲ. ಬೆಂಗಳೂರಿನ ಕೆಲ ಛತ್ರಗಳಲ್ಲಿ ಊಟ ಮಾಡಿ ಸಮಯ ಕಳೆದಿದ್ದ ಗಿಲ್ಲಿ ಕೆಲ ಸ್ನೇಹಿತರಿಂದ ಮೊದಲ ಬಾರಿಗೆ ಕಂಠೀರವ ಸ್ಟುಡಿಯೋಗೆ ಕಾಲಿಡ್ತಾನೆ. ಅಲ್ಲಿ ಸಿನಿಮಾ ಶೂಟಿಂಗ್ಗಳು ನಡೀತಾವಂತ ತಿಳಿದಿದ್ದ ಗಿಲ್ಲಿ ನಟ ಅಲ್ಲಿಯೇ ನನಗೂ ಏನಾದ್ರೂ ಕೆಲಸ ಸಿಗ್ಬೋದು ಅಂತ ಹೋದ ಗಿಲ್ಲಿಗೆ ಅಲ್ಲಿ ಕಡಿಮೆ ಸಂಬಳದ ಸೆಟ್ ಬಾಯ್ಸ್ ಗಳ ಕೆಲಸ ಸಿಗುತ್ತೆ. ಈ ಸೆಟ್ ಬಾಯ್ಸ್ ಗಳ ಕೆಲಸ ಏನಂದ್ರೆ ಯಾವ್ದಾದರೂ ಸೀರಿಯಲ್ ಶೂಟಿಂಗ್, ಸಿನಿಮಾ ಶೂಟಿಂಗ್ಗಳು ಇದ್ದಾಗ ಅಲ್ಲಿಗೆ ಹೋಗಿ ಸೆಟ್ ರೆಡಿ ಮಾಡುವ ಕೆಲಸ. ಗಿಲ್ಲಿ ನಟ ಅಲಿಯಾಸ್ ನಟರಾಜ್ ಅವರಿಗೆ ಅನೇಕ ಮಹತ್ವದ ಕನಸುಗಳು ಇದ್ವು. ಅವರಿಗೆ ಸ್ವಂತ ಕತೆ ಮಾಡಿ ನಿರ್ದೇಶಿಸುವ ಆಸೆ ಕೂಡ ಇತ್ತು. ಆದ್ರೆ ಆರಂಭದ ಮೊದಲ ಕಷ್ಟದ ದಿನಗಳು ಅವರ ಬಳಿ ಟ್ಯಾಲೆಂಟ್ ಒಂದು ಬಿಟ್ರೆ ಹಣ ಆಗಲಿ, ಹಿನ್ನೆಲೆ ಆಗಲಿ ಇದ್ಯಾವುದು ಅವರ ಹತ್ರ ಇರ್ಲಿಲ್ಲ. ಊಟಕ್ಕಾಗಿ ಅಲ್ಲೇ ಮದುವೆ ನಡೆಯುವ ಛತ್ರಕ್ಕೆ ಹೋಗಿ ಊಟ ಮಾಡಿ ಅವರಿವರ ಹತ್ರ ಹೋಗಿ ಮಲಗುವ ಜಾಗ ಕೇಳುವ ಪರಿಸ್ಥಿತಿ ಕೂಡ ಗಿಲ್ಲಿ ನಟನಿಗೆ ಬಂದಿತ್ತು. ಇದೇ ರೀತಿ ಕೆಲವು ದಿನಗಳು ಕಳೆದ ಗಿಲ್ಲಿ ಸ್ನೇಹಿತರ ರೂಮ್ಗಳಲ್ಲಿ 1 ವಾರ 2 ವಾರ ಅಷ್ಟೇ ದಿನ ಅವರ ಜೊತೆ ಇರಲು ಸಾಧ್ಯವಾಗ್ತಿತ್ತು. ಯಾವುದೇ ಕೆಲಸ ಇಲ್ಲದ ಗಿಲ್ಲಿಯನ್ನ ಯಾರು ಹೆಚ್ಚು ಸಮಯ ಇರಿಸಿಕೊಳ್ಳಲು ರೆಡಿ ಇರ್ತಾ ಇರ್ಲಿಲ್ಲ. ಹೀಗಾಗಿ ಯಾರ ರೂಮ್ನಲ್ಲಿ ಇರೋದು ಬೇಡ, ನಾನೇ ಒಂದು ಸ್ವಂತ ರೂಮನ್ನ ಇಟ್ಕೊಂತೇನೆ ಅಂತ ಗಿಲ್ಲಿ ಅನ್ಕೊಂತಾನೆ. ಹೀಗೆ ಸೆಟ್ ಬಾಯ್ ಕೆಲಸ ಬಿಟ್ಟು ಕಂಠೀರವ ಸ್ಟುಡಿಯೋದಲ್ಲಿ ಕೆಲ ನಿರ್ದೇಶಕರ ಜೊತೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಲು ಚಾನ್ಸ್ ಸಿಗುತ್ತೆ. ಆದ್ರೆ ಚಾನ್ಸ್ ಏನೋ ಸಿಕ್ತು, ಅದರಿಂದ ತಿಂಗಳಿಗೆ ಇಷ್ಟು ಹಣ ಅಂತ ಯಾವುದೇ ಆದಾಯ ಇರಲ್ಲ. ಯಾವುದೇ ಹಿನ್ನೆಲೆ ಇಲ್ಲದ ಗಿಲ್ಲಿ ಅಂತ ಯುವಕರಿಗೆ ಮೊದಲು ಸಿಗುವ ಕೆಲಸನೇ ಇದು. ನಿಮಗಿದು ಗೊತ್ತಿರಲಿ, ಸ್ಯಾಂಡಲ್ವುಡ್ ನ ಮೋಸ್ಟ್ ಪಾಪ್ಯುಲರ್ ಆಕ್ಟರ್ ಆದ ರಿಷಬ್ ಶೆಟ್ಟಿ ಅವರು ಕೂಡ ಮೊದಲು ಸಹಾಯಕ ನಿರ್ದೇಶಕರಾಗಿಯೇ ಕೆಲಸ ಮಾಡಿದವರು. ಈಗ ಅವರು ಮೋಸ್ಟ್ ಪಾಪ್ಯುಲರ್ ಆಕ್ಟರ್. ಇದಕ್ಕೆ ಖಂಡಿತ ಒಂದು ಲೈಕ್ ಮಾಡಿ. ಅದೇ ರೀತಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ ಗಿಲ್ಲಿ ಅವರಿಗೆ ಸಂಬಳ ಇರಲ್ಲ. ಮತ್ತೆ ಬ್ಯಾಡ್ ಲಕ್, ಅವರು ಕೆಲಸ ಮಾಡಿದ ಸಿನಿಮಾಗಳು ಕೂಡ ರಿಲೀಸ್ ಆಗ್ಲಿಲ್ಲ. ಮತ್ತೆ ಗಿಲ್ಲಿ ಸೆಟ್ ಬಾಯ್ ಕೆಲಸಕ್ಕೆ ಸೇರಿದ್ರು. ಅಲ್ಲಿ ಅವರಿಗೆ ಸೆಟ್ ಹಾಕಿದ್ರೆ ಅಷ್ಟೋ ಇಷ್ಟೋ ಹಣ ಅಂತಾದ್ರೂ ಕೊಡ್ತಾರೆ ಅಂತ ಮತ್ತೆ ಸೆಟ್ ಬಾಯ್ ಕೆಲಸಕ್ಕೆ ಹೋಗ್ತಾರೆ.
ಹೀಗೆ ಅವರು ಅನೇಕ ಧಾರಾವಾಹಿಗಳಿಗೆ ಅದೆಷ್ಟೋ ಶೋಗಳಿಗೆ ಸೆಟ್ ಹಾಕಿದ್ದಾರೆ. ಹೀಗೆ ಸೀತಾ ವಲ್ಲಭ ಎಂಬ ಸೀರಿಯಲ್ಗೆ ಸೆಟ್ ಹಾಕುವಾಗ ಅದರಲ್ಲಿಯೇ ಒಂದು ಸಣ್ಣ ಮೆಕ್ಯಾನಿಕಲ್ ಪಾತ್ರ ಸಿಕ್ಕಿತ್ತು. ಹೀಗೆ ಜಿ ವಾಹಿನಿಗಳಿಗೆ ಸೆಟ್ ಹಾಕುವಾಗ ಅಲ್ಲಿ ಕೆಲಸ ಮಾಡದೇ ಇದ್ದ ಅನೇಕರಿಗೆ ಇವರ ಪರಿಚಯವಾಗುತ್ತೆ. ಅಲ್ಲೇ ಕೆಲವರು ನಟರಾಜ್ ನೋಡೋದಕ್ಕೆ ತೆಳ್ಳಗೆ ಇದ್ದಿದ್ದರಿಂದ ತಮಾಷೆಗೆ ಅವರನ್ನ ಗಿಲ್ಲಿ ದಾಂಡು ಅಂತ ಕರೆಯಲು ಶುರು ಮಾಡ್ತಾರೆ. ಅಲ್ಲಿಂದ ನಟರಾಜ್ ಅಲಿಯಾಸ್ ಗಿಲ್ಲಿ ನಟರಾಗಿ ಗುರುತಿಸಿಕೊಳ್ತಾರೆ. ಅವರಿಗೆ ನಟನಾಗಿ ಕಾಣುವ ಎಷ್ಟೋ ಆಸೆ, ಎಷ್ಟೇ ಶ್ರಮ ಹಾಕಿದ್ರೂ ನಟನಾಗುವ ಆಸೆ ಸಾಧ್ಯವಾಗುವುದಿಲ್ಲ. ಇದರಿಂದ ನಿರಾಶೆ ಉಂಟಾದ್ರೂ ಛಲ ಬಿಡಲಿಲ್ಲ. ಹೀಗೆ ಅವರ ಬಳಿ ಅವರೇ ಬರೆದ ಒಂದಿಷ್ಟು ಕಾನ್ಸೆಪ್ಟ್ ಇದ್ವು. ಇವುಗಳನ್ನ ಬಳಸಿಕೊಂಡು ಒಂದು ಶಾರ್ಟ್ ಫಿಲ್ಮ್ ಮಾಡುವ ಪ್ಲಾನ್ ಗಿಲ್ಲಿ ಅವರಿಗೆ ಇತ್ತು. ಆದ್ರೆ ಅವುಗಳನ್ನ ಕಾರ್ಯರೂಪಕ್ಕೆ ತರಲು ಅವರಿಗೆ 1 ಲಕ್ಷ ಅಥವಾ 1.5 ಲಕ್ಷ ಆದ್ರೂ ಹಣ ಬೇಕಾಗಿತ್ತು. ಆದ್ರೆ ಗಿಲ್ಲಿ ಅವರ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಹೀಗಾಗಿ ಗಿಲ್ಲಿ ಹೆಚ್ಚು ಹಣ ಬಳಸದೆ ಇದ್ದ ಹಣದಲ್ಲಿ ಹೇಗಾದ್ರೂ ಈ ಶಾರ್ಟ್ ಫಿಲ್ಮ್ ಮಾಡಬೇಕು ಅಂತ ಯೋಚಿಸಿದಾಗ ಅವರಿಗೆ ಒಂದು ಪ್ಲಾನ್ ಹೊಳೆಯುತ್ತೆ. ಅದೇ ಫೇಸ್ಬುಕ್ ಲೈವ್ ಮೆಥಡ್. ಫೇಸ್ಬುಕ್ ಲೈವ್ ಮಾಡುವ ರೀತಿ ವಿಡಿಯೋ ಮಾಡುವ ಒಂದು ಯೂನಿಕ್ ಪ್ಲಾನ್ ಮಾಡಿದ ಗಿಲ್ಲಿ ಅದರಲ್ಲಿ ಸಕ್ಸಸ್ ಕೂಡ ಆಗ್ತಾರೆ. ವಿಡಿಯೋ ಮುಂದುವರ್ಸೋಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಈ ಒಂದು ಲೈಕ್ಗೆ ನಮಗೆ ಇನ್ನೂ ಹೆಚ್ಚು ವಿಡಿಯೋಸ್ಗಳನ್ನು ಮಾಡಲು ಮೋಟಿವೇಟ್. ನಂತರ ನಲ್ಲಿ ಮೂಳೆ, ಸೆಲ್ಫಿ, 2.0 ರೋಲೆಕ್ಸ್, ರಾಜಣ್ಣ, ರಾಂಗ್ ಸೈಡ್ ರಂಗನಾಥ್, ಲಂಗೋಟಿ ಇವೆಲ್ಲ ಗಿಲ್ಲಿ ನಟನ ಕೈ ಹಿಡಿದ ವಿಡಿಯೋಸ್ಗಳು. ಈ ನಲ್ಲಿ ಮೂಳೆ ಫೇಸ್ಬುಕ್ಗೆ ಬಂದಾಗ ಅದು ವೈರಲ್ ಆಗಿ ಗಿಲ್ಲಿ ನಟನ ಬದುಕೆ ಚೇಂಜ್ ಮಾಡಿದ ಒಂದು ಶಾರ್ಟ್ ವಿಡಿಯೋ. ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ವೇಳೆ ಒಬ್ಬ ವ್ಯಕ್ತಿಗೆ ನಲ್ಲಿ ಮೂಳೆ ಹಾಕಿದ್ದಿಲ್ಲ. ಈ ಒಂದು ವಿಷಯಕ್ಕೆ ಸಿಟ್ಟಿಗೆದ್ದು ಹೇಗೆಲ್ಲ ಅವನು ಮಾತನಾಡ್ತಾನೆ ಅಂತ ಈ ಒಂದು ನಳ್ಳಿ ಮುಳ್ಳೆ ಶಾರ್ಟ್ ವಿಡಿಯೋಸ್ ಮೂಲಕ ತೋರಿಸುವ ಪ್ರಯತ್ನವನ್ನ ಗಿಲ್ಲಿ ಮಾಡ್ತಾರೆ. ಇದೊಂದು ವಿಡಿಯೋದಿಂದ ತುಂಬಾನೇ ಫೇಮಸ್ ಆದ ಗಿಲ್ಲಿ 2022ರಲ್ಲಿ ಕಾಮಿಡಿ ಕಿಲಾಡಿಗಳು ಎಂಬ ಶೋನಲ್ಲಿ ಸ್ಪರ್ಧಿಯಾಗಿ ಆಯ್ಕೆ ಆಗ್ತಾರೆ. ಈ ಒಂದು ಕಾಮಿಡಿ ಶೋನಿಂದ ಹಲವಾರು ಪ್ರತಿಭೆಗಳು ಬೆಳಕಿಗೆ ಬಂದಿದ್ದಾರೆ. ಅದರಲ್ಲಿ ಗಿಲ್ಲಿ ಕೂಡ ಒಬ್ರು. ಹಾಗೆ ಗಿಲ್ಲಿ ನಟ ಮತ್ತೆ ಗಗನ ಇವರಿಬ್ರು ಲವ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಆಗಿತ್ತು. ಆದ್ರೆ ಇದು ಕಾಮಿಡಿ ಕಿಲಾಡಿಗಳ ಶೋನ ಗಿಲ್ಲಿಗಷ್ಟೇ. ಈ ಶೋನ ಹೆಚ್ಚು ಜನರು ನೋಡ್ಲಿ ಅಂತ ಈ ತರ ಪ್ಲಾನ್ ಮಾಡಿದ್ದಾರೆ ಅಷ್ಟೇ. ಇನ್ನು ಗಿಲ್ಲಿ ನಟನಂತಹ ಯುವಕರು ನನ್ನ ಇಷ್ಟದ ಜೀವನ ನಡೆಸಬೇಕು ಅನ್ನೋ ಕನಸು ಕಾಣೋದು ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರ ಆಸೆ. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿದೆ ಹವಾ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಿಗ್ ಬಾಸ್ ಶೋನಲ್ಲಿ ನಿಮ್ಮ ಇಷ್ಟವಾದ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.